ಮಾಡ್ತಾರೆ, ನಮಗೆ ಸೇಫ್ಟಿನೇ ಇಲ್ಲ. ಡ್ರೈವರ್ ಕೂಡ ದೌರ್ಜನ್ಯ ಮಾಡ್ತೀವಿ, ಬೇಗ ಬರಬೇಕು, ನಿಮ್ಮ ಸೇಫ್ಟಿ ನಾವು ನೋಡೋಕ್ಕಾಗಲ್ಲ, ನಿಲ್ಸೋಕ್ಕಾಗಲ್ಲ ಅಂತ. ಹಂಗಂತ ಬಂದು ಹತ್ಕೊಂಡ್ರು ಗಾಡಿಗೆ ಸೇಫ್ಟಿ ಇರೋಲ್ಲ, ಒಂದು ಹಿಡ್ಕೊಳಕ್ಕಿರಲ್ಲ, ಜನ ಜಾಸ್ತಿ ಇರ್ತಾರೆ. ಒಳ್ಳೆ ಡ್ರೈವರ್ ಕೊಡೋಲ್ಲ, ಅವರು ಕುಡಿದು ಗಾಡಿ ಓಡಿಸೋದು, ಹೋಗಿ ಅದಕ್ಕಾರ ಇಡೋದು, ಆ ಥರ ಎಲ್ಲ ಮಾಡಿ ಒಂದು ಯಾವ ವರ್ಕರ್ಸ್ಗಳಿಗೂ ನಮಗೆ ಹೆಲ್ಪ್ ಇಲ್ಲ ಮೇಡಮ್. ಗಾರ್ಮೆಂಟ್ಸಲ್ಲಿ ಸುಮಾರು ಒಂದು 8 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಕೋವಿಡ್ ಮುಂಚೆ ದುಡ್ಡು ಕಟ್ ಮಾಡ್ತಾಯಿಲ್ಲ, ಕೋವಿಡ್ ಆದಮೇಲೆ ದುಡ್ಡು ಕಟ್ ಮಾಡ್ತಾಯಿದ್ದಾರೆ. ಮತ್ತು ಈ 300 ರೂಪಾಯಿ ಬರೋ ಸಂಬಳದಲ್ಲಿ ಬರೋ 10,000 ರೂಪಾಯಿ 12,000 ರೂಪಾಯಿ ಸಂಬಳ ಬರುತ್ತೆ, ಅದರಲ್ಲೇ 300 ರೂಪಾಯಿ ಕಟ್ ಮಾಡಿಬಿಟ್ರೆ ಅವತ್ತಿಂದು ದಿನ ಪೇಮೆಂಟ್ ಹೊಂಟೋಗ್ಬಿಡುತ್ತೆ ನಮಗೆ. ಸಂಬಳ ಜಾಸ್ತಿ ಮಾಡೋಂತೂ ಇದುವರೆಗೂ ಆಗ್ತಾಯಿಲ್ಲ. ಒಂದು ಲೈಂಗಿಕ ಕಿರುಕುಳ ಆಯಿತು ಒಂದು ಹೆಣ್ಣುಮಗಳಿಗೆ ಅಂತ ಹೇಳಿದ್ರೆ, ಆ ಹೆಣ್ಣುಮಗಳು ಆರಾಮಾಗಿ ಫ್ರೀಯಾಗಿ ಆ ಕಾರ್ಖಾನೆ ಒಳಗಡೆ ಹೋಗಿ ಆ ಸಮಿತಿ ಇದೆ ನಾನು ಹೇಳ್ಕೋಬೋದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಗಾರ್ಮೆಂಟ್ ಕಾರ್ಖಾನೆಗಳಲ್ಲಿ ಇಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ 400ಕ್ಕೂ ಹೆಚ್ಚು ಗಾರ್ಮೆಂಟ್ಸ್ಗಳಿವೆ. ಈ ಗಾರ್ಮೆಂಟ್ಸ್ಗಳಲ್ಲಿ 3.5 ಲಕ್ಷಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಾರೆ. ಈ ಪೈಕಿ 90% ಮಹಿಳೆಯರೇ ಕೆಲಸ ನಿರ್ವಹಿಸ್ತಾರೆ. ಪೀಣ್ಯದಲ್ಲಿರುವ ಗಾರ್ಮೆಂಟ್ಸ್ಗಳಿಗೆ ತುಮಕೂರು, ಕುಣಿಗಲ್, ಡಾಬಾಸ್ಪೇಟೆ, ನೆಲಮಂಗಲ, ಮೈಸೂರು ರೋಡ್, ಕೆಂಗೇರಿ ಉಪನಗರ, ಮಾಗಡಿ, ಯಲಹಂಕ ಸೇರಿದಂತೆ ಹಲವು ಭಾಗಗಳಿಂದ ಲಕ್ಷಾಂತರ ಮಹಿಳೆಯರು ಬರ್ತಾರೆ. ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವ ಜನರಿಗೆ ಕೆಲಸದ ಒತ್ತಡ ಸೇರಿದಂತೆ ಹಲವಾರು ಸಮಸ್ಯೆಗಳಿವೆ. ಈ ಪೈಕಿ ಸಾರಿಗೆ ವ್ಯವಸ್ಥೆ ಕೂಡ ಒಂದು. ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಗಾರ್ಮೆಂಟ್ಸ್ ನೌಕರರು ಪರದಾಡ್ತಿದ್ದಾರೆ. ಗಾರ್ಮೆಂಟ್ಸ್ಗಳು ಇರುವ ಸುತ್ತಮುತ್ತಲಿನ ಮುಖ್ಯ ರಸ್ತೆಗಳಲ್ಲಿ ಸರ್ಕಾರಿ ಬಸ್ಗಳು ಮಾತ್ರ ಸಂಚಾರ ಮಾಡ್ತವೆ. ಗಾರ್ಮೆಂಟ್ಸ್ಗಳು ಮುಖ್ಯ ರಸ್ತೆಗಳಿಂದ ದೂರ ಇರೋದ್ರಿಂದ ನೌಕರರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ನಡೆದುಕೊಂಡು ಬರಬೇಕು. ಹೀಗಾಗಿ ಗಾರ್ಮೆಂಟ್ಸ್ಗಳು ನೌಕರರಿಗೆ ವ್ಯಾನ್ ಒದಗಿಸಿವೆ. ಆದರೆ ಗಾರ್ಮೆಂಟ್ಸ್ಗಳು ಒದಗಿಸುವ ವ್ಯಾನ್ಗಳು ಸರಿಯಾದ ಕಂಡೀಷನ್ನಲ್ಲಿ ಇಲ್ಲ. ಹಳೆಯ ವ್ಯಾನ್ಗಳನ್ನೇ ನೌಕರರಿಗೆ ಒದಗಿಸಲಾಗಿದ್ದು, ನೌಕರರು ಭಯದಲ್ಲೇ ವ್ಯಾನ್ ಹತ್ತಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ವ್ಯಾನ್ಗಳ ಕತೆ ಹೀಗಾದರೆ ಅದರ ಚಾಲಕರು ಕುಡಿದುಕೊಂಡು ಬಂದು ವ್ಯಾನ್ ಓಡಿಸಿದ್ರು ಹೇಳೋರು ಇಲ್ಲ ಕೇಳೋರು ಇಲ್ಲದಂತಾಗಿದೆ ಎಂದು ನೌಕರರು ಆರೋಪ ಮಾಡ್ತಾರೆ. ಬಸ್ಸು ಚೆನ್ನಾಗಿರಲ್ಲ, ಅವರು ಒಳ್ಳೆ ಡ್ರೈವರ್ ಕೊಡೋಲ್ಲ, ಅವರು ಕುಡಿದು ಗಾಡಿ ಓಡಿಸೋದು, ಹೋಗಿ ಅದಕ್ಕಾರ ಇಡೋದು, ಆ ಥರ ಎಲ್ಲ ಮಾಡಿ ಒಂದು ಯಾವ ವರ್ಕರ್ಸ್ಗಳಿಗೂ ನಮಗೆ ಹೆಲ್ಪ್ ಇಲ್ಲ ಮೇಡಮ್. ಅವರಿಗೆಲ್ಲ ನಮಗೆ ಹೆಲ್ಪ್ ಮಾಡಬೇಕು ಅಂತ ನೀವು ನಾವು ನೆಲಗದ್ರಹಳ್ಳಿಯಿಂದ ಬರೋದು. ಗಾರ್ಮೆಂಟ್ಸ್ ಇರೋದು NTDF ಹತ್ರ, ಸೋನಲ್ಲು ACPL ನಾವು ಇದಕ್ಕೆ ಬರ್ತೀವಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದು ಜಾಸ್ತಿ. ಈಗ ಲಾಸ್ಟ್ ಟೈಮು ಎಲ್ರಿಗೂ ಗೊತ್ತಿದ್ದಂಗೆ ದೊಡ್ಡಬಿದ್ರಕಲ್ ಹತ್ರ ಅಲ್ಲೊಂದು ಆಕ್ಸಿಡೆಂಟ್ ಆಯಿತು. ಮತ್ತು ನಮ್ಮ ಮನೆ ಬ್ಯಾಕ್ ಸೈಡೇನೆ ಅವ್ರು ಬರ್ತಾಯಿದ್ದು ಕೋಲಾಲ ಕಡೆಯಿಂದ, ಅಷ್ಟು ದೂರದಿಂದ ನಾವು ಮನೆ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿ ಮಕ್ಕಳನ್ನ ಸುಧಾರಿಸಿ 1 ನಿಮಿಷ ನಮ್ಗೆ 2 ನಿಮಿಷಕ್ಕೋಸ್ಕರ ಇವರು ಸುರಕ್ಷತೆ ಕೊಡಲ್ಲ. ಹೋಗಬೇಕು ಬರಬೇಕು ಸ್ಪಾಟಲ್ಲಿ ಆಯಿತು, ನಿಮ್ಗೆ ಯಾರು ಜವಾಬ್ದಾರಿ? ಹಂಗಾಗಿ ಬಸ್ ವ್ಯವಸ್ಥೆ ನಮಗೆ ಚೆನ್ನಾಗಿರಬೇಕು, ಸೇಫ್ಟಿ ಬೇಕು ವ್ಯಾನ್ದು. ಈಗ ನಮ್ಗಳಿಗೆ ಏನು ಬಸ್ಸಲ್ಲಿ ಬರೋಕ್ಕೆ ಎಷ್ಟು ತೊಂದರೆ ಆಗೋದು ನೋಡಿ, ಡೋರಲ್ಲಿ ನಿಂತ್ಕೋಬೇಕು, ನಮ್ಗಳಿಗೆ ಜೆಂಟ್ಸಿಗೂ ಸೀಟ್ ಸಿಗೋಲ್ಲ, ಏನಿಲ್ಲ. ಮತ್ತು ಗಾಡಿಗಳಲ್ಲಿ ಸೀಟ್ ಒಬ್ಬೊಬ್ಬರಿಗೆ ಒಂದೊಂದು ಸೀಟ್ ಕೊಡೋಲ್ಲ. ಪ್ರೆಗ್ನೆಂಟ್ ರೋಡ್ಗಳು ಬರ್ತಾ ಇರ್ತಾರೆ, ಮಕ್ಕಳು ಅನ್ನೋದು ನೋಡೋಲ್ಲ, ಏನೋ ಅನ್ನೋದು ನೋಡೋಲ್ಲ, ಸುಮ್ಮನೆ ರ್ಯಾಶ ಡ್ರೈವಿಂಗ್ ಮಾಡ್ತಾರೆ. ನಾವು ಕಂಡಂಗೆ ಮಾಕ್ಲಿ ಹತ್ರ ಗೋಲ್ಡನ್ ಸಿಪ್ಸ್ ಹತ್ರ ಅಲ್ಲಿ ಒಂದು ವರ್ಕರ್ಗೆ ಗಾಡಿ ಬಂದು ಗುದ್ದು ಸ್ಪಾಟ್ ಔಟ್ ಆಗಿದ್ದಾರೆ. ಆ ವರ್ಕರ್ ಫ್ಯಾಮಿಲಿಗೆ ಯಾರು ರೆಸ್ಪಾನ್ಸ್ ಆಗ್ತದೆ? ಯಾರು ಕೂಡ ರೆಸ್ಪಾನ್ಸ್ ಆಗಲ್ವಲ್ಲ. ನಮ್ಮ ಕಂಪ್ನಿ ಜೊತೆ ನಾವೇ ಜವಾಬ್ದಾರ ಆಗಬೇಕಾಗುತ್ತೆ. ಈ ಥರದ್ದೆಲ್ಲ ಆಗ್ತಾಯಿದೆ. ಗಾರ್ಮೆಂಟ್ ಇಂಡಸ್ಟ್ರಿ ವರ್ಕರ್ ಬಗ್ಗೆ ಯಾವುದೇ ರೀತಿಯಾದಂಥ ಕಾಳಜಿ ಆಗಲಿ ಇನ್ನೊಂದಾಗಲಿ ಯಾವುದೂ ಕೂಡ ಮಾಡ್ತಾ ಇಲ್ಲ. ಒಂದು ಗಾರ್ಮೆಂಟ್ಸ್ನಲ್ಲಿ 1,000ದಿಂದ 5,000ವರೆಗೂ ಜನರು ಕೆಲಸ ಮಾಡ್ತಾರೆ. ಆದರೆ ಗಾರ್ಮೆಂಟ್ಸ್ಗಳು ಒದಗಿಸೋದು ಕೇವಲ 20ರಿಂದ 25 ಬಸ್ಗಳನ್ನು ಮಾತ್ರ. ವ್ಯಾನ್ಗಳಲ್ಲಿ ಕೆಲಸ ಮಾಡುವ ಚಾಲಕರು ಕುಡಿದುಕೊಂಡು ಬರ್ತಾರೆ. ಇದರಿಂದ ವ್ಯಾನ್ಗಳಲ್ಲಿ ಓಡಾಟ ಕಷ್ಟ ಆಗುತ್ತೆ ಅಂತಾರೆ. ವ್ಯಾನ್ಗಳು ತುಕ್ಕು ಹಿಡಿಯುವ ಹಂತಕ್ಕೆ ಬಂದರೂ ಕೂಡ ಅದೇ ವ್ಯಾನ್ಗಳನ್ನು ನೌಕರರಿಗೆ ನೀಡ್ತಾರೆ. ವ್ಯಾನ್ಗಳಿಗೆ ಹೋಗೋದು ಕಷ್ಟದ ಜೊತೆಗೆ ಭಯ ಕೂಡ ಆಗುತ್ತೆ ಅಂತಾರೆ ಮಹಿಳಾ ನೌಕರರು. ಅಲ್ಲಿಂದ ಬರುವಾಗ ನಮಗೆ ಗಾಡಿಗಳು ಹಿಂಗೆ ಇಡೋದ್ರಂಗೆ ಬರ್ತಾರೆ, ಅವ್ರಿಗೂ ಡ್ರೈವರ್ಗಳೆಲ್ಲ ಎಣ್ಣೆ ಹೊಡೆದಿರ್ತಾರೆ. ಹಂಗೆ ಹೋದಾಗ ನಮಗೆ ಭಯ ಆಗುತ್ತೆ ಮೇಡಮ್. ಮೇಡಮ್, ಈಗ ಕರ್ನಾಟಕ ರಾಜ್ಯಾದ್ಯಂತ ನಾವು ತಗೊಂಡ್ರೆ ಸರ್ಕಾರ ಹೇಳೋ ಪ್ರಕಾರ ಸುಮಾರು 1,500 ಫ್ಯಾಕ್ಟ್ರಿಗಳಿದೆ ರಿಜಿಸ್ಟರ್ ಆಗಿರೋವಂಥದ್ದು ಅಂತ ಹೇಳ್ತಾರೆ. ಆದರೆ ನಿಜವಾಗೂ ನಾವು ನೋಡೋಕ್ಕೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಫ್ಯಾಕ್ಟ್ರಿಗಳು ಗಾರ್ಮೆಂಟ್ ಫ್ಯಾಕ್ಟ್ರಿಗಳೇ ಇರೋದು ಜಾಸ್ತಿ ಇದೆ. 1,500 ಫ್ಯಾಕ್ಟ್ರಿಗಳಿಗಿಂತ ಜಾಸ್ತಿ ಇದೆ. ಸುಮಾರು ಕರ್ನಾಟಕ ರಾಜ್ಯಕ್ಕೆ ನಾವು ಹೋಲಿಸ್ಕೊಂಡ್ರೆ ಗೌರ್ಮೆಂಟೇ ಹೇಳೋ ಪ್ರಕಾರ 12 ಲಕ್ಷಕ್ಕಿಂತ ಅಧಿಕವಾಗಿ ಈ ಒಂದು ಇಂಡಸ್ಟ್ರಿನಲ್ಲಿ, ಈ ಉದ್ಯಮದಲ್ಲಿ ದುಡಿತಾ ಇದ್ದಾರೆ ಕಾರ್ಮಿಕರು. ಪೀಣ್ಯದಲ್ಲೇ 3.5 ಲಕ್ಷಕ್ಕೂ ಅಧಿಕವಾಗಿರುವಂಥ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಸುಮಾರು ಒಂದು 600 ಫ್ಯಾಕ್ಟ್ರಿಗಳಿಗಿಂತ ಮೇಲೆ ಈ ಒಂದು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮತ್ತು ಇಲ್ಲಿ 3.5 ಲಕ್ಷಕ್ಕೂ ಹೆಚ್ಚು ಜನ ಮಹಿಳಾ ಕಾರ್ಮಿಕರು ದುಡಿತಾ ಇದ್ದಾರೆ ಈ ಒಂದು ಉದ್ಯಮದಲ್ಲಿ. ಒಟ್ಟಾರೆ ಕರ್ನಾಟಕಕ್ಕೆ ನಾವು ನೋಡಿದ್ರೆ 12 ಲಕ್ಷಕ್ಕೂ ಅಧಿಕ ಜನ ಕಾರ್ಮಿಕರು ಈ ಒಂದು ಉದ್ಯಮದಲ್ಲಿ ದುಡಿತಾ ಇದ್ದಾರೆ ಮೇಡಮ್, ಈ ಒಂದು ಇಂಡಸ್ಟ್ರಿನಲ್ಲಿ. ಸೊ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಕಾರ್ಮಿಕರಿಗೆ ಹಲವಾರು ರೀತಿಯಾದಂತಹ ಒಂದು ಸಮಸ್ಯೆಗಳು
ಬರ್ತವೆ. ಆಗ ಸರ್ಕಾರ ಹೇಳ್ತದೆ ನಮಗೆ ಈ ಒಂದು ಉದ್ಯಮ 12 ಲಕ್ಷ ಜನ ಮಹಿಳಾ ಕಾರ್ಮಿಕರಿಗೆ ಉದ್ಯೋಗ ಕೊಟ್ಟಿದೆ ಅಂತ. ಒಂದು ಟ್ರೇಡ್ ಯೂನಿಯನ್ ಆಗಿ, ಕಾರ್ಮಿಕ ಸಂಘಟನೆ ಆಗಿ ನಾನು ಅದನ್ನು ಒಪ್ತೀನಿ. ಹೌದು, ಇಂಡಸ್ಟ್ರಿ ಕೆಲಸ ಕೊಟ್ಟಿದೆ, ಉದ್ಯೋಗ ಕೊಟ್ಟಿದೆ. ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೆ ಆ ಕಾರ್ಮಿಕರಿಗೆ ಹಲವಾರು ರೀತಿಯಾದಂತಹ ತೊಂದರೆ ಆಗಲಿಕ್ಕೆ ಸರ್ಕಾರ ಆಗಲಿ ಮಾಲೀಕರಾಗಲಿ ಬಿಡಬಾರ್ದು. ಸೊ ಈ ಒಂದು ಉದ್ಯಮ ಏನಿದೆ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕೆಲಸ ಮಾಡ್ತಾ ಇರುವಂತಹ ಉದ್ಯಮ. ಇದು ಗಾರ್ಮೆಂಟ್ ಉದ್ಯಮ ಕೋಟ್ಯಾಂತರ ರೂಪಾಯಿ ಡಾಲರ್ ರೂಪದಲ್ಲಿ ದೇಶಕ್ಕೆ ವಿನಿಮಯ ಆಗ್ತಾ ಇದೆ ಮತ್ತು ಹಲವಾರು ಹೆಣ್ಣುಮಕ್ಕಳ ಜೀವನ ಈ ಒಂದು ಉದ್ಯಮದ ಮೇಲೆ ನಿಂತಿದೆ. ಈ ಉದ್ಯಮನ ತುಂಬ ಚೆನ್ನಾಗಿ ಸರ್ಕಾರ ನಿರ್ವಹಿಸಬೇಕಾಗಿತ್ತು. ಸರ್ಕಾರದ ಒಂದು ಮಧ್ಯಸ್ಥಿಕೆ ಇಲ್ಲಿರಬೇಕಾಗಿತ್ತು. ಕಾರ್ಮಿಕರಿಗೆ ಸಂಬಂಧಪಟ್ಟಿರುವಂತಹ ಕನಿಷ್ಠ ವೇತನವಾಗಲಿ, ಕೆಲಸದ ಸ್ಥಳದಲ್ಲಿ ಅವ್ರಿಗೆ ಸಿಗಬೇಕಾಗಿರೋ ಸೌಲಭ್ಯಗಳಲ್ಲಾಗಲಿ ಆ ಒಂದು ನಿಟ್ಟಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಜವಾಬ್ದಾರಿ, ಮಾಲೀಕರ ಜವಾಬ್ದಾರಿ ಮತ್ತು ಇಲ್ಲಿಂದ ತಗೊಂಡು ಹೋಗ್ತಾ ಇರುವಂಥ, ಖರೀದಿ ಮಾಡ್ತಾ ಇರುವಂತಹ ಬ್ರ್ಯಾಂಡ್ಗಳ ಒಂದು ಜವಾಬ್ದಾರಿ ಆಗಲಿ ತುಂಬ ಇದೆ. ಸೊ ಆ ನಿಟ್ಟಲ್ಲಿ ಅವರ ದೂರುಗಳು ಬಂದಂತಹ ಸಂದರ್ಭದಲ್ಲಿ ಅದನ್ನು ನಿರ್ವಹಣೆ ಮಾಡುವಂತಹ ಒಂದು ಸಿಸ್ಟಮ್ ಏನಿದೆ ಕಾರ್ಖಾನೆ ಒಳಗಡೆ, ಇವತ್ತು ಅದು ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ಲೈಂಗಿಕ ಕಿರುಕುಳ ಆಯಿತು ಒಂದು ಹೆಣ್ಣುಮಗಳಿಗೆ ಅಂತ ಹೇಳಿದ್ರೆ, ಆ ಹೆಣ್ಣುಮಗಳು ಆರಾಮಾಗಿ ಫ್ರೀಯಾಗಿ ಆ ಕಾರ್ಖಾನೆ ಒಳಗಡೆ ಹೋಗಿ ಆ ಸಮಿತಿ ಇದೆ ನಾನು ಹೇಳ್ಕೋಬೋದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಗಾರ್ಮೆಂಟ್ ಕಾರ್ಖಾನೆಗಳಲ್ಲಿಲ್ಲ. ಮಾಡಿದ್ದಾರೆ, ಎಲ್ಲ ಪೇಪರ್ನಲ್ಲಿದ್ದಾವೆ, ಎಲ್ಲ ಸಮಿತಿಗಳು ಮಾಡ್ಕೊಂಡಿದ್ದಾರೆ. ಕಾರ್ಖಾನೆಗಳಿಗೆ ನಾವು ಕೇಳೋಕ್ಕೆ ಹೋದರೆ ಇದೆ ನಮ್ಮಲ್ಲಿ ಕಮಿಟಿ ಅಂತ ಹೇಳ್ತಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ನೋಡೋದಕ್ಕೆ ಹೋದರೆ ಆ ಕಮಿಟಿಗಳು ಯಾವುದೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಕ್ಯಾಂಟೀನ್ ಸಮಿತಿ ಅಂತ ಹೇಳ್ತಾರೆ, ಕಾರ್ಮಿಕರಿಗೆ ಪೌಷ್ಟಿಕವಾಗಿರೋ ಆಹಾರ ಕೊಡಬೇಕು ಅಂತ ನಮ್ಮ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಹೇಳುತ್ತೆ. ಆದರೆ ನಿಜವಾಗ್ಲೂ ಇವತ್ತು ಗಾರ್ಮೆಂಟ್ ಕಾರ್ಮಿಕರು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ. ಆ ಹೆಣ್ಮಕ್ಳು 35 ವರ್ಷ ಆದಮೇಲೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಮತ್ತು ಹೆಚ್ಚಾಗಿ ಆ ಕಾರ್ಮಿಕರಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು, ಮೂಳೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು, ಗರ್ಭಕೋಶ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಅಶಕ್ತರಾಗ್ತಾ ಇದ್ದಾರೆ ಇವತ್ತು ಆ ಗಾರ್ಮೆಂಟ್ ಕಾರ್ಮಿಕರು. ಒಂದು ಕಡೆ ESICಯ ಒಂದು ರಿಪೋರ್ಟ್ ಹೇಳುತ್ತೆ 75% ಗಾರ್ಮೆಂಟ್ ಮಹಿಳಾ ಕಾರ್ಮಿಕರಲ್ಲಿ ರಕ್ತಹೀನತೆ ಇದೆ ಅಂತ ಹೇಳುತ್ತೆ. ಸೊ ಅಲ್ಲಿನ ಮಕ್ಕಳುಗಳು ಸಾಮಾಜಿಕವಾಗಿ ತುಂಬ ಒಂದು ಬೇರೆ ಥರದೇ ದಾರಿಗೆ ಗಾರ್ಮೆಂಟ್ ಕಾರ್ಮಿಕರ ಮಕ್ಕಳುಗಳು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಆ ಕಾರ್ಮಿಕರು ಆ ಮಕ್ಕಳ ಕಡೆ ಗಮನ ಕೊಡೋದಕ್ಕೆ ಇವತ್ತು ಟೈಮ್ ಇಲ್ಲ ಅವ್ರಿಗೆ. ಅವರೊಂಥರ ಯಂತ್ರ ಆಗಿಬಿಟ್ಟಿದ್ದಾರೆ ಇವತ್ತು. ಗಾರ್ಮೆಂಟ್ ಕಾರ್ಮಿಕರು ಅವ್ರ ಯಂತ್ರದ ಜೊತೆ ಕೆಲಸ ಮಾಡೋರಾಗಿ ಅವರೂ ಕೂಡ ಒಂದು ಯಂತ್ರ ಆಗಿಬಿಟ್ಟಿದ್ದಾರೆ. ಸೊ ಈಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಮೇಡಮ್ ನೀವು ನೋಡಿದ್ರೆ ತುಮಕೂರು ರಸ್ತೆಯಿಂದ ಹೆಚ್ಚಾಗಿ ಕಾರ್ಮಿಕರು ಬರ್ತಾರೆ. ಡಾಬಾಸ್ಪೇಟೆ, ನೆಲಮಂಗಲ ಅಪ್ ಟು ತುಮಕೂರುವರೆಗೂ ಕಾರ್ಮಿಕರು ಇಲ್ಲಿಗೆ ಬರ್ತಾರೆ. ಈ ಕಡೆ ಕುಣಿಗಲ್ ಕಡೆಯಿಂದ ಕಾರ್ಮಿಕರು ಬರ್ತಾರೆ, ಮಾಗಡಿಯಿಂದ ಕಾರ್ಮಿಕರು ಬರ್ತಾರೆ. ಅಲ್ಲಿಂದ ಎಲ್ಲನೂ ಕೂಡ ಕಾರ್ಮಿಕರನ್ನ ಕರ್ಕೊಬಂದು ಇಲ್ಲಿ ಕೆಲಸ ಮಾಡಿಸ್ತಾರೆ. ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ನಾನು ತುಮಕೂರಿಂದ ಬೆಂಗಳೂರಿಗೆ ಕೆಲಸಕ್ಕೆ ಬರ್ತೀನಿ ಅಂತಂದರೆ ನನ್ನ ಜೀವನದ ಪ್ರತಿನಿತ್ಯದ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ. ಸೊ ಹಂಗಿರಬೇಕಾದ್ರೆ ಅಲ್ಲಿಂದ ಎಲ್ಲ ಬರುವಂಥ ಕಾರ್ಮಿಕರಿಗೆ ಇವತ್ತು ಹೆಚ್ಚಿನ ಜವಾಬ್ದಾರಿಯನ್ನು, ಸುರಕ್ಷತೆಯನ್ನು ಮತ್ತು ಅವರ ಒಂದು ಉತ್ತಮವಾಗಿರೋ ಕೆಲಸದ ವಾತಾವರಣದ ಕಡೆ ನಾವು ಯೋಚನೆ ಮಾಡಬೇಕಾಗಿದೆ, ಸರ್ಕಾರವನ್ನು ಸೇರಿಸ್ಕೊಂಡಂಗೆ. ಗಾರ್ಮೆಂಟ್ಸ್ ವರ್ಕರ್ಸಿಗೆ ಮಾತ್ರ ಅನ್ಯಾಯ ಆಗ್ತಾಯಿದೆ. ಇವತ್ತಿನ ದಿವಸ ಗಾರ್ಮೆಂಟ್ಸ್ ವರ್ಕರ್ ಮಾಡ್ತಾ ಇರೋ ಕೆಲಸದಿಂದನೇ ನಾವು ಇವತ್ತು ಬಟ್ಟೆಗಳು ಹಾಕ್ತಾಯಿದ್ದೀವಿ. ನಾವು ಬಟ್ಟೆಗಳು ಹಾಕ್ಕೋಬೇಕಾದ್ರೆ ಅವರೇ ಕಾರಣ. ಅವರು ರಾತ್ರಿ ಆಗಲು ದುಡಿದು ಕಷ್ಟ ಬಿದ್ದು ಹ್ಯಾರಾಸ್ಮೆಂಟ್ ಎಷ್ಟಾದರೂ ಸಹ ಕಷ್ಟ ಬಂದು ಕೆಲಸ ಮಾಡಿ ಅವರಿಗೆ ಅನುಕೂಲ ಆಗುವಂಥ ಕೆಲಸಗಳು ಮ್ಯಾನೇಜ್ಮೆಂಟ್ ಅವರು ಮಾಡಲ್ಲ. ಅದರಿಂದ ಅವರಿಗೆ ಬ್ರ್ಯಾಂಡ್ಗಳು ಹಾಕ್ಕೊಂಡು ಬೇಕಾದಷ್ಟು ಸಂಪಾದನೆ ಇದೆ. ಮಾಲೀಕರು ಹೇಳೋದು ಮಾತ್ರ ನಮಗೇನು ಲಾಸ್ ಇದೆ, ಸರಿ ಇಲ್ಲ ಅನ್ನೋದು, ಸಂಬಳ ಮಾತ್ರ ಜಾಸ್ತಿ ಕೊಡಲ್ಲ. ಸೊ ಅದರಿಂದ ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವರು ಸೆಕೆಂಡ್ ಟೈಮ್ CM ಆದಾಗ ಇದೇ ವಿಧಾನಸೌಧದಲ್ಲಿ ನಾವು ಟ್ರೇಡ್ ಯೂನಿಯನ್ HMS ಅವರು ಸೇರಿಕೊಂಡು ಎಲ್ಲ ವರ್ಕರ್ಸ್ ಮಿನಿಮಮ್ ವೇಜಸ್ಸು ಮತ್ತು ಅವರಿಗೆ 8 ಅವರ್ಸ್ಗಿಂತ ಜಾಸ್ತಿ ಕೆಲಸ ಕೊಡಬೇಡಿ, ಅವ್ರಿಗೋಸ್ಕರ ನೀವು ಒಳ್ಳೇದಾಗಬೇಕಾದ್ರೆ ಅವರು ಹೇಳಿದರು ಒಂದು ಮನೆಗಳು ಕಟ್ಟಿಕೊಡಿ ಅವರಿಗೆ. ಮನೆಗಳು ಹೆಂಗೆ ಅಂದರೆ ಒಂದು ಅಪಾರ್ಟ್ಮೆಂಟ್ಸ್ ಥರ ಅಲ್ಲೆಲ್ಲೆಲ್ಲ ಜಾಗ ತೊಗೊಂಡು ಅಪಾರ್ಟ್ಮೆಂಟ್ಸ್ಗಳು ಮಾಡಿಬಿಟ್ಟು ಈ ಕಾರ್ಮಿಕರಿಗೆ ಕೊಟ್ಟು ಅವರಿಗೆ ಏನು ಇವಾಗ ಸಂಬಳದಲ್ಲಿ ಅವರು ಬಾಡಿಗೆ ಕಟ್ತಾ ಇದ್ದಾರೆ ಅದೇ ಬಾಡಿಗೆನ ಗೌರ್ಮೆಂಟಿಗೆ ಕಟ್ಟಿ ಸಬ್ಸಿಡಿ ಕೊಟ್ಟು ಅವ್ರಿಗೆ ಅದು ಅಮೌಂಟ್ ಆದಮೇಲೆ ಅವರಿಗೆ ಅವ್ರ ಹೆಸರಲ್ಲೇ ಮಾಡಿಕೊಡ್ಬೇಕು ಅನ್ನೋದೊಂದು ಉದ್ದೇಶದಿಂದ ಕೇಳಿದ್ವಿ. ಅದು ಪೆಂಡಿಂಗ್ ಆಗಿದೆ. ಎರಡನೇದು ಟ್ರಾನ್ಸ್ಪೋರ್ಟ್ ಅಂತೀರ. ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫ್ಯಾಕ್ಟ್ರಿಗಳು ಯಾವ ಮೂಲೆಯಲ್ಲಿ ಸಂಧಿ ಒಳಗಡೆ ಇರುತ್ತೆ, ಅದಕ್ಕೋಸ್ಕರ ಅವರೇ ಒಂದು ಗಾಡಿಗಳು ಮಾಡಿದ್ದಾರೆ. ಯಾವುದು ಎಲ್ಲ ಗುಜರಿಗೆ ಹಾಕಿರೋ ಗಾಡಿಗಳು ನೋಡ್ತಾ ಇದ್ದೀರಾ ನೀವು. ಅಂಥ ಗಾಡಿಯ ಸೀಟ್ಗಳು ಸರಿಯಾಗಿರಲ್ಲ, ಅಂಥದ್ರಲ್ಲಿ ಕೂಡಿಸ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೆಲಸಕ್ಕೆ ಸೇರ್ತಾರೆ. ಮುಂಚೆ ಫ್ರೀಯಾಗಿ ಕರ್ಕೊಂಡೋಗಿ ಬರ್ತಾಯಿದ್ರು. ಇವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ ಇರ್ತಾರೆ, ಅವರಿಗೆ ಅವ್ರ ಕೆಲಸಗಾರ ಕಾಂಟ್ರಾಕ್ಟರ್ ಕರ್ಕೊಂಡೋಗಿ
ಕೆಲಸ ಮಾಡಿಸಿ ವಾಪಸ್ ತಗೊಂಡ್ಮೇಲೆ ಬಿಡ್ತಾರೆ 4-5 ಗಂಟೆಗೆಲ್ಲ. ಆದರೆ ಅದಕ್ಕೆ ಚಾರ್ಜ್ ಮಾಡಲ್ಲ ಅವರು. ಆದರೆ ಈ ಗಾರ್ಮೆಂಟ್ಸ್ ಅವರು ಮುಂಚೆ ಮಾಡ್ತಾ ಇರಲಿಲ್ಲ ಮಾಲೀಕರು. ಇವಾಗಂತ ಡಬ್ಬಾ ಗಾಡಿಗಳಲ್ಲಿ ಕರ್ಕೊಂಡೋಗಿ ಅವರಿಗೆ ನಿಂತ್ಕೊಂಡು ಕೂತ್ಕೊಳ್ಳೋಕೆ ಜಾಗ ಇರಲ್ಲ, ಹಾಗೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ಅದಕ್ಕೂ ಇವತ್ತು ಮಂತ್ಲಿ ಸ್ಯಾಲ್ರಿ ಕಟ್ ಮಾಡ್ತಾ ಇರೋದು ಸರಿ ಇಲ್ಲ. ಮತ್ತು ಒಳಗಡೆ ಎಷ್ಟು ತೊಂದರೆ ಕೊಡ್ತಾರೆ ಅಂದರೆ ವುಮೆನ್ಸ್ಗೆ ಒಂದು ಸೆಕ್ಸುವಲ್ ಹ್ಯಾರಾಸ್ಮೆಂಟು ಇದೆ, ಎರಡನೇದು ಭಯ ಇಡ್ತಾರೆ ಅವರು ಮ್ಯಾನೇಜ್ಮೆಂಟ್ ಇರೋರು. ಟಾಯ್ಲೆಟಲ್ಲಿ ಒಂದು 2 ನಿಮಿಷ ಒಳಗಡೆ ಹೋಗಿ ರೆಸ್ಟ್ ತೊಗೊಳಕ್ಕೆ ಹೋಗ್ತಾ ಇದ್ರೇ ಟೈಮ್ ನೋಡಿಬಿಟ್ಟು ನಿಂತಿರ್ತಾರೆ ಬಾಗಿಲತ್ರ. ಯಾಕೆ ಇಷ್ಟೊತ್ತು ಮಾಡ್ತೀರಾ, ಯಾಕೆ ಇಷ್ಟ ಅಂತ ಹೇಳೋದು, ಕೂತ್ಕೊಂಡು ಕೆಲಸ ಮಾಡುವಾಗ ಟೇಬಲ್ ಹೊಡೆಯೋದು. ಆಮೇಲೆ ಏನಾದರೂ ಜಾಸ್ತಿ ಮಾತಾಡಿದ್ರೆ ಕೆಲಸ ತೆಗಿತೀವಿ ಅನ್ನೋದು. 9 ಗಂಟೆಗೆ 1 ನಿಮಿಷ ಲೇಟ್ ಆದರೆ ಹೊರಗಡೆ ನಿಲ್ಲಿಸ್ಬಿಟ್ಟು ಅವ್ರ ಮನೆಗೆ ಕಳಿಸ್ಬಿಡೋದು. ಅದು ಹೋದರೆ ಅವರಿಗೆ ಸಂಬಳ ಕಟ್ಟಾಗುತ್ತೆ. ಈ ಥರ ಕಣ್ಣೀರು ಹಾಕ್ಸ್ತಾ ಇದ್ದಾರೆ ಲೇಡೀಸ್ಗಳಿಗೆ. ಸೊ ಅಂಥ ವರ್ಕರ್ಸ್ಗೋಸ್ಕರ ಇವತ್ತು HMS ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಏನು ಕರ್ನಾಟಕ ಗಾರ್ಮೆಂಟ್ಸ್ ವರ್ಕರ್ಸ್ ಆ್ಯಂಡ್ ಟೆಕ್ಸ್ಟೈಲ್ ಯೂನಿಯನ್ನ ಬೆಳೆಸ್ತೀವಿ. ಎಲ್ಲ ಕಾರ್ಮಿಕರನ್ನ ಎಲ್ಲ ಸೇರಿಸಿ ಅವರಿಗೆ ಒಳ್ಳೆಯದಾಗೋಕ್ಕೋಸ್ಕರ ನಾವು ಸೆಂಟ್ರಲ್ ಟ್ರೇಡ್ ಯೂನಿಯನ್ನಿಂದ ಸಪೋರ್ಟ್ ಮಾಡಿಬಿಟ್ಟು ಎಲ್ಲ ಕಾರ್ಮಿಕರಿಗೆ ಒಳ್ಳೆಯ ಸ್ಯಾಲ್ರಿ ಬಗ್ಗೆ ಆಗಲಿ, ಅವ್ರಿಗೆ ಅನುಕೂಲ ಆಗುವಂಥ ಟ್ರಾನ್ಸ್ಪೋರ್ಟ್ ಆಗಲಿ, ಮತ್ತು ಅವರು ಮಕ್ಕಳ ಬಗ್ಗೆ ನೋಡ್ಕೊಳ್ಳೋದ್ರ ಬಗ್ಗೆ ಆಗಲಿ, ಮೆಡಿಕಲ್ ಆಗಲಿ, ಅವ್ರಿಗೆ ಬೇಕಾಗಿರುವಂಥ PF ESIದು ಬೆನಿಫಿಟ್ ಸರಿಯಾಗಿ ಕೊಡ್ಸೋಕ್ಕೋಸ್ಕರ ನಾವು ಯಾವಾಗಲೂ ಹೋರಾಟ ಮಾಡೋದಂತೂ ಮಾಡ್ತೀವಿ. ಕೋವಿಡ್ಗೂ ಮುನ್ನ ಗಾರ್ಮೆಂಟ್ಸ್ಗಳು ಈ ವ್ಯಾನ್ಗಳನ್ನು ಉಚಿತವಾಗಿ ನೀಡ್ತಾ ಇದ್ವು. ಆದರೆ ಕೋವಿಡ್ ಬಳಿಕ ವ್ಯಾನ್ ವ್ಯವಸ್ಥೆಗಾಗಿ ನೌಕರರ ಸಂಬಳದಲ್ಲೇ ಕಟ್ ಮಾಡಲಾಗ್ತಿದೆ. ಹೀಗಾಗಿ ದುಡಿಯುವ ಅಲ್ಪ ಸ್ವಲ್ಪ ಹಣದಲ್ಲೇ ವ್ಯಾನ್ ದರವನ್ನು ತುಂಬಬೇಕು. ಇದು ನೌಕರರಿಗೆ ಆರ್ಥಿಕ ಹೊರೆ ಆಗ್ತಾ ಇದೆ. ನೌಕರರಿಗೆ ಕೇವಲ ಸಾರಿಗೆ ಸಮಸ್ಯೆ ಅಷ್ಟೇ ಅಲ್ಲ, ಕೆಲಸದ ಒತ್ತಡದ ಜೊತೆಗೆ ಮೇಲ್ವಿಚಾರಕರ ಕಿರಿಕಿರಿ ಸಹ ಅಷ್ಟೇ ಇದೆ. ಗಾರ್ಮೆಂಟ್ಸ್ಗೆ 2 ನಿಮಿಷ ತಡವಾಗಿ ಹೋದರೂ ಕೂಡ ಹೊರಗಡೆ ನಿಲ್ಲಿಸ್ತಾರೆ ಎಂದು ಅಳಲು ತೋಡಿಕೊಳ್ತಾರೆ. ಯಾನ್ ಕೊಡ್ತಾ ಇದ್ರು ಮುಂಚೆ, ಕೋವಿಡಿಂದ ಮುಂಚೆನೇ ಕೊಡ್ತಾ ಇದ್ರು. ಈ ಕೋವಿಡಿಂದ ಈಚೆಗೆ ಬಸ್ ಎಲ್ಲವ ಕೊಡ್ತಾ ಇದ್ರು, ಈಗೆಲ್ಲ ದುಡ್ಡೆಲ್ಲ ಕಟ್ ಮಾಡ್ತಿದ್ದಾರೆ. ಅದಕ್ಕೆ ಇವಾಗ ನಾವು ದುಡ್ಡು ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನಡ್ಕೊಂಬರ್ತೀವಿ. ಅಲ್ಲಿ ನಡ್ಕೊಂಬಂದ್ರೂ ಅಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಬಸ್ಸು ಚೆನ್ನಾಗಿರಲ್ಲ, ಅವರು ಒಳ್ಳೆ ಡ್ರೈವರ್ ಕೊಡಲ್ಲ. 250-300 ಕಟ್ ಮಾಡ್ತಾರೆ. ಅವ್ರ ಸ್ಟಾಪಿಗೆ ಎಷ್ಟು ಇದಿರುತ್ತೆ ಅವರಿಗೆ ಜನದ ಮೇಲೆ. ಜನ ಜಾಸ್ತಿ ಬಂದರೆ ಕಡಿಮೆ ಆಗುತ್ತೆ, ಜನ ಇಲ್ಲಾಂದರೆ ಜಾಸ್ತಿ ಕಟ್ ಮಾಡ್ತಾರೆ. ಟೈಮಿಂಗ್ಸು 9 ಗಂಟೆಯಿಂದ 5:15 ಒಳಗಡೆ ಇರುತ್ತೆ. ಕೋವಿಡ್ ಮುಂಚೆ ಫ್ರೀ ಇತ್ತು, ಇವಾಗ ಫ್ರೀ ಇಲ್ಲ. ಇವಾಗೆಲ್ಲ ದುಡ್ಡು ಕಟ್ ಮಾಡ್ತಾರೆ. ಅಂದರೆ ಕಂಪ್ನಿ ಹತ್ರ ಹತ್ತಿ ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ಳಿ, ಅದೇ ಚಾರ್ಜಸ್ ಹಾಕ್ತಾರೆ. ಹಾಗಾಗಿ ಎಲ್ಲದಕ್ಕೂ ನಾವು ನಡ್ಕೊಂಡೇ ಹೋಗಬೇಕು, ನಡ್ಕೊಂಡೇ ಬರಬೇಕು. ಸೊ ಮಿನಿಮಮ್ 500 ಇದ್ದೇ ಇರುತ್ತೆ, 500-300 ರೂಪಾಯಿ ಸ್ಟಾಪ್ಗಳ ಮೇಲೆ ಹೋಗುತ್ತೆ. ಪ್ರೆಜರ್ ಇದೆ ಮೇಡಮ್, ಕೊಡಲೇಬೇಕು, ಆಗಲೇಬೇಕು. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಮನೇಲಿರಿ. ನೀವಿಲ್ಲಾಂದರೆ ಬೇರೆಯವ್ರು ಬರ್ತಾರೆ, ಮಾಡ್ತಾರೆ, ಕೈಲಾಗೋರು, ಹೊಟ್ಟೆ ಹಸ್ದಿರೋರು ಬರ್ತಾರೆ. ಹಂಗೆ ನಮಗೂ ಹೊಟ್ಟೆ ಹಸ್ತಿರುತ್ತಲ್ವ, ನಾವು ಅದರಲ್ಲೇ ಮಾಡಬೇಕು. ನಮಗೂ ಬೇರೆ ಕೆಲಸ ಸಿಗೋಲ್ಲ, ನಾವು ಹೋಗಲೇಬೇಕಾಗುತ್ತೆ, ಮಾಡಲೇಬೇಕಾಗುತ್ತೆ. ನಮ್ಮ ಕೆಪಾಸಿಟಿ ಎಷ್ಟಿದೆ ಅದನ್ನು ಮೀರು ಮಾಡ್ತೀವಿ, ಅದರಲ್ಲೂ ಮಾಡಬೇಕನ್ನೋ ಪ್ರೆಸರು ಇರುತ್ತೆ. ಕಷ್ಟ ಆಗಿದೆ ಮೇಡಮ್, ತುಂಬಾ ಕಷ್ಟ ಆಗಿದೆ. ಅದನ್ನು ನಾವು ಯಾರ ಹತ್ರ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಈ ಕಡೆ ಇದು ಮಾಡೋಕ್ಕಾಗ್ತಾಯಿಲ್ಲ ನಾವು. ಯಾಕೆಂದರೆ ನಾವು ಬೇರೆ ದಾರಿ ಇಲ್ಲವಲ್ಲ, ಆ ಫೀಲ್ಡಲ್ಲೇ ಇರೋದ್ರಿಂದ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಕೋವಿಡ್ ಮುಂಚೆ ದುಡ್ಡು ಕಟ್ ಮಾಡ್ತಾ ಇಲ್ಲ, ಕೋವಿಡ್ ಆದಮೇಲೆ ದುಡ್ಡು ಕಟ್ ಮಾಡ್ತಾ ಇದ್ದಾರೆ. ಮತ್ತು ಈ 300 ರೂಪಾಯಿ ಬರೋ ಸಂಬಳದಲ್ಲಿ ಬರೋ 10,000 ರೂಪಾಯಿ 12,000 ರೂಪಾಯಿ ಸಂಬಳ ಬರುತ್ತೆ. ಅದರಲ್ಲೇ 300 ರೂಪಾಯಿ ಕಟ್ ಮಾಡಿಬಿಟ್ರೆ ಅವತ್ತಿಂದು ದಿನ ಪೇಮೆಂಟ್ ಹೊಂಟೋಗ್ಬಿಡುತ್ತೆ ನಮಗೆ. ಹಿಂಗಾದ್ರೆ ತುಂಬ ಕಷ್ಟ ಇದೆ. ಮತ್ತು ಹೆಣ್ಮಕ್ಳುಗಳಿಗೆ ತುಂಬ ಕೆಲವು ಪ್ರಾಬ್ಲಮ್ಗಳಿರ್ತವೆ. ಅವ್ರು ಕೆಲವೊಂದು ಹೇಳ್ಕೊತಾರೆ, ಕೆಲವೊಂದು ಹೇಳ್ಕೊಳ್ಳಲ್ಲ. ನಮಗೆ ಗಂಡು ಮಕ್ಳಿಗೆ ನಮ್ಗೆ ಅನಿಸುತ್ತೆ ಹಿಂಗೆ ನಮಗೆ ಇಷ್ಟ ಆಗ್ತಾಯಿದೆ, ಹೆಣ್ಮಕ್ಳಿಗೆ ಇಷ್ಟ ಆಗ್ಬೋದು. ಈ ಥರದ್ದೆಲ್ಲ ತೊಂದರೆ ಆಗ್ತಾಯಿದೆ. ಮತ್ತು ಫ್ಯಾಕ್ಟ್ರಿ ಒಳಗಡೆ ಕೂಡ ತುಂಬ ಹರಾಸ್ಮೆಂಟ್ ಆಗಿರ್ಬೋದು, ಕೂಗಾಡೋದು, ಬೈಯೋದು, ಪ್ರೊಡಕ್ಷನ್ ಟಾರ್ಚರ್ ಕೊಡೋದು, ಎಲ್ಲ ಥರನೂ ಕೂಡ ಮಾಡ್ತಾ ಇದ್ದಾರೆ ಅವರು. ಒಟ್ನಲ್ಲಿ ಗಾರ್ಮೆಂಟ್ಸ್ ನೌಕರರು ಹಲವು ಸಮಸ್ಯೆ ಎದುರಿಸ್ತಾ ಇದ್ದು, ಮಹಿಳಾ ನೌಕರರ ಸಮಸ್ಯೆ ಸಂಬಂಧ ರಾಜ್ಯ ಮಹಿಳಾ ಆಯೋಗ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಾರ್ಮಿಕ ಇಲಾಖೆ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಬೇಕು. ಗಾರ್ಮೆಂಟ್ಸ್ಗಳಲ್ಲಿ ಗುಜಿರಿ ವ್ಯಾನ್ ಸಂಚಾರ ಮಾಡ್ತಾ ಇದ್ದು, RTO ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದೇ ಎಲ್ಲ ನೌಕರರ ಒತ್ತಾಯ.